ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದ್ವಿ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದೀವಿ. ಈ ಒಂದು ಪ್ರಬಂಧದ ಪೂರ್ಣಾಂಕ ಪಡಿಬೇಕಂದ್ರೆ ಏನಿರ್ಬೇಕು ಇದರಲ್ಲಿ ಅಂದ್ರೆಗಿನ ಇಲ್ಲಿ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ ಅಂತಕ್ಕಂಥ ಇರಬೇಕಾಗುತ್ತೆ. ಇಷ್ಟು ಬರೆದ್ರೆ ಪೂರ್ಣಾಂಕ ಬರುತ್ತಾ? ಇಲ್ಲ. ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳಿರಬೇಕು, ಜೊತೆಗೆ ಸುಂದರವಾದ ಅಕ್ಷರ ಇದ್ದಾಗ ಮಾತ್ರ ನೀವು ಪೂರ್ಣಾಂಕ ಪಡಿತೀರಾ. ಹಾಗಾದ್ರೆ ಇಲ್ಲಿ ಪ್ರಬಂಧವನ್ನು ಪೀಠಿಕೆಯನ್ನು ಪ್ರಾರಂಭ ಮಾಡ್ತಾ ನೋಡುವ. ಪೀಠಿಕೆ ನೋಡಿ. ಭಾರತದ ಇತಿಹಾಸದಲ್ಲಿ ಆಗಸ್ಟ್ 15 ಅತ್ಯಂತ ಮಹತ್ವದ ದಿನವಾಗಿದೆ. 1947 ಆಗಸ್ಟ್ 15ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಈ ದಿನವನ್ನು ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಅಂತಕ್ಕಂಥ ನಾನು ಪೀಠಿಕೆಯಲ್ಲಿ 4 ಸಾಲಿನೊಳಗೆ ಬರಿತಾ ಹೋಗಿದ್ದೀನಿ. ಇನ್ನು ಹೆಚ್ಚಿನ ಒಂದು ಸಮಯ ಇತ್ತಾ ಇನ್ನೂ 1 ಸಾಲು ಅಥವಾ 2 ಸಾಲು ಹೆಚ್ಚಿನ ಒಂದು ಮಾಡ್ತಾ ಹೋಗಿ. ಓಕೆ, ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಇಲ್ಲಿ ವಿಷಯ ವಿವರಣೆ ನೋಡ್ತಾ ನೋಡುವ. ವಿಷಯ ವಿವರಣೆಯನ್ನು ನಾನು ಏನು ಮಾಡ್ತೀನಿ, ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ. ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ, ಈಸಿಯಾಗಿ ಮಾರ್ಕ್ಸ್ ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಓಕೆನಾ? ಇಷ್ಟು ಮೊದಲನೇ ಪಾಯಿಂಟ್ ನೋಡಿ. ಸ್ವಾತಂತ್ರ್ಯದ ಮಹತ್ವ. ಸ್ವಾತಂತ್ರ್ಯದಿಂದ ಭಾರತೀಯರಿಗೆ ತಮ್ಮದೇ ದೇಶವನ್ನು ಸ್ವತಂತ್ರವಾಗಿ ಆಡಳಿತ ನಡೆಸುವ ಹಕ್ಕು ದೊರೆಯಿತು ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಸ್ವಾತಂತ್ರ್ಯದ ಹಿನ್ನೆಲೆ ಅಂತಕ್ಕಂಥದ್ದು. ಭಾರತವು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಜನರು ಅನೇಕ ಕಷ್ಟಗಳನ್ನು ಬ್ರಿಟಿಷರಿಂದ ಅನುಭವಿಸಿದರು ಅಂತಕ್ಕಂಥದ್ದು ನೋಡ್ತೇವೆ. ಅದ ನಂತರ ಮೂರನೇ ಪಾಯಿಂಟ್ ನೋಡಿ. ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗ ಅಂತಕ್ಕಂಥದ್ದು. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ ಸೇರಿದಂತೆ ಅನೇಕರು ದೇಶಕ್ಕಾಗಿ ತ್ಯಾಗ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ನಾವು ಮೂರನೇ ಪಾಯಿಂಟ್ ನೋಡ್ತಾ ಇದ್ವಿ. ಅದ ನಂತರ ಇಲ್ಲಿ 4ನೇ ಪಾಯಿಂಟ್ ನೋಡಿ ಮಕ್ಕಳೇ. ಆಚರಣೆ ವಿಧಾನ ಅಂತಕ್ಕಂಥದ್ದು. ಶಾಲೆಗಳು, ಸರ್ಕಾರಿ ಕಚೇರಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ, ಭಾಷಣ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಅಂತಕ್ಕಂಥದ್ದು 4ನೇ ಪಾಯಿಂಟ್ ನಲ್ಲಿ ನೋಡ್ತೇವೆ. ಅದಾದ ನಂತರ 5ನೇ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆಗಿನ ಯುವ ಜನರ ಜವಾಬ್ದಾರಿ. ಏನಿದೆ ಯುವ ಜನರ ಜವಾಬ್ದಾರಿ ಅಂದ್ರೆಗಿನ ದೇಶದ ಅಭಿವೃದ್ಧಿಗಾಗಿ ಶಿಕ್ಷಣ, ಶಿಸ್ತು, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತಕ್ಕಂಥದ್ದು ಯುವಕರ ಒಬ್ಬ ಜವಾಬ್ದಾರಿ ಅಂತಕ್ಕಂಥದ್ದು ನೋಡ್ತೇವೆ. ಅದಾದ ನಂತರ 6ನೇ ಪಾಯಿಂಟ್, ರಾಷ್ಟ್ರೀಯ ಏಕತೆ ಅಂತಕ್ಕಂಥದ್ದು. ಧರ್ಮ, ಜಾತಿ, ಭಾಷೆ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಬದುಕುವುದೇ ನಿಜವಾದ ಸ್ವಾತಂತ್ರ್ಯ ಸಂಕೇತ ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ 7ನೇ ಪಾಯಿಂಟ್ ನೋಡಿ. ದೇಶಭಕ್ತಿಯ ಸಂದೇಶ ಏನಿದೆ ಅಂತಕ್ಕಂಥ ನೋಡಾರೆ. ಸ್ವಾತಂತ್ರ್ಯ ದಿನವು ದೇಶದ ಮೇಲಿನ ಪ್ರೀತಿ, ಏಕತೆ, ಶಿಸ್ತು ಮತ್ತು ಸೇವಾ ಮನೋಭಾವವನ್ನು ಬೆಳೆಸುವ ದಿನವಾಗಿದೆ ಅಂತಕ್ಕಂಥದ್ದು ಇಲ್ಲಿ 7ನೇ ಪಾಯಿಂಟ್ ನಲ್ಲಿ ನೋಡ್ತೇವೆ. ಅದ ನಂತರ ಕೊನೆಗೆ ಉಪಸಂಹಾರ ಬರಬೇಕಾಗುತ್ತೆ. ಉಪಸಂಹಾರ ಅಂದ್ರೆ ಏನಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರೀತಾ ಹೋಗ್ಬೇಕಾಗುತ್ತೆ. ಓಕೆನಾ? ನನ್ನದಾಗಿರ್ತಕ್ಕಂಥ ಅಭಿಪ್ರಾಯವನ್ನ ಇಲ್ಲಿ 4 ಸಾಲಿನೊಳಗೆ ತಿಳಿಸಿ. ಹೆಚ್ಚಿನ ಸಮಯ ಇದ್ರೆ ನೀವು 1 ಅಥವಾ 2 ಸಾಲು ಜಾಸ್ತಿ ಮಾಡ್ತಾ ಹೋಗಿ. ಓಕೆನಾ? ಉಪಸಂಹಾರ ನೋಡಿ. ಸ್ವಾತಂತ್ರ್ಯ ದಿನವು ನಮ್ಮ ದೇಶಭಕ್ತಿಯನ್ನು ಹೆಚ್ಚಿಸುವ ಪವಿತ್ರ ದಿನವಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಿ ದೇಶದ ಪ್ರಗತಿಗಾಗಿ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ ಅಂತ ಬರೆದು ಕೊನೆಗೆ ಜೈ ಹಿಂದ್, ಒಂದೇ ಮಾತರಂ ಅಂತಕ್ಕಂಥದ್ದು ಬರೀತಾ ಹೋಗಿ. ರೈಟ್? ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ನಿಮ್ದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ. ಮತ್ತೊಂದು ವಿಡಿಯೋ ಭೇಟಿ ಮಾಡೋಣ. ಎಸ್.